ಆಶಾಕಿರಣ ಹಂದ ಮಕ್ಕಳ ಮೊಗದಲ್ಲಿ ಮಂದಹಾಸ ಬೀರಿದ ಹುಟ್ಟುಹಬ್ಬದ ಸಂಭ್ರಮ. ಶಿಡ್ಲಘಟ್ಟದಲ್ಲಿ ಕದಂಬ ಸೈನ್ಯ ಹಾಗೂ ಹಸಿರೇ ಉಸಿರು ಟ್ರಸ್ಟ್ನಿಂದ ಸಮಾಜಮುಖಿ ಕಾರ್ಯ. ನಮಸ್ಕಾರ ವೀಕ್ಷಕರೇ, ಸಮತಾ ನ್ಯೂಸ್ಗೆ ಸ್ವಾಗತ. ಹುಟ್ಟುಹಬ್ಬ ಎಂದರೆ ನಕ್ಷತ್ರ ಹೋಟೆಲ್ಗಳಲ್ಲಿ ಪಾರ್ಟಿ ಹಾಲುಗಳಲ್ಲೋ ದುಬಾರಿ ವೆಚ್ಚ ಮಾಡಿ ಆಚರಿಸಿಕೊಳ್ಳುವುದು ಇಂದಿನ ಫ್ಯಾಷನ್ ಆಗಿದೆ. ಆದರೆ ಇಲ್ಲೊಬ್ಬರು ತಮ್ಮ ಮಗಳ ಹುಟ್ಟುಹಬ್ಬವನ್ನು ಆಶಾಕಿರಣ ಹಂದ ಮಕ್ಕಳ ಸಮ್ಮುಖದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಹೌದು, ಶಿಡ್ಲಘಟ್ಟ ನಗರದ ಆಶಾಕಿರಣ ಹಂದ ಮಕ್ಕಳ ವಸತಿ ಶಾಲೆಯ ಆವರಣದಲ್ಲಿ ಹುಟ್ಟುಹಬ್ಬ ಆಚರಣೆ ಹಾಗೂ ಸಾಂಸ್ಕೃತಿಕ ಸಂಭ್ರಮ ಜರುಗಿತು. ಈ ಕುರಿತು ಒಂದು ವಿಶೇಷ ವರದಿ. ದಿನಾಂಕ 1/6/2026 ಸೋಮವಾರದಂದು ಶಿಡ್ಲಘಟ್ಟ ನಗರದ ಆಶಾಕಿರಣ ಹಂದ ಮಕ್ಕಳ ವಸತಿ ಶಾಲೆಯ ಆವರಣದಲ್ಲಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಸಾಕ್ಷಿಯಾಯಿತು. ಹಸಿರೇ ಉಸಿರು ಟ್ರಸ್ಟ್ನ ಅಧ್ಯಕ್ಷರಾದ ಬೆಟ್ಟಲ್ಸೂರು ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರ ಪ್ರೀತಿಯ ಮಗಳಾದ BS ಕೀರ್ತನಾ ರವರ ಹುಟ್ಟುಹಬ್ಬವನ್ನು ಅತ್ಯಂತ ಸಡಗರ ಹಾಗೂ ಸಂಭ್ರಮದಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಸುಂದರ ಕಾರ್ಯಕ್ರಮವನ್ನು ಹಸಿರೇ ಉಸಿರು ಟ್ರಸ್ಟ್ ಮತ್ತು ಶಿಡ್ಲಘಟ್ಟ ತಾಲೂಕು ಕದಂಬ ಸೈನ್ಯ ಪದಾಧಿಕಾರಿಗಳು ಜಂಟಿಯಾಗಿ ಆಯೋಜಿಸಿದ್ದರು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಮುಖ್ಯ ಅತಿಥಿಗಳು ಜಂಟಿಯಾಗಿ ದೀಪ ಬೆಳಗಿಸಿ ಬಳಿಕ ಅಂಧ ಮಕ್ಕಳ ಸಮ್ಮುಖದಲ್ಲಿ ಕೇಕ್ ಕಟ್ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನೀಡಿದರು. ಹುಟ್ಟುಹಬ್ಬದ ಸಂಭ್ರಮಕ್ಕೆ ಮತ್ತಷ್ಟು ಕಳೆಕಟ್ಟಿದ್ದು ಅಲ್ಲಿ ನಡೆದ ಸುಗಮ ಸಂಗೀತ, ಕರಾವಕೆ ಗೀತೆಗಳು ಮತ್ತು ಗಾಯನ ಕಾರ್ಯಕ್ರಮ. ಖ್ಯಾತ ಗಾಯಕರಾದ ಶ್ರೀಮತಿ ರೇಣುಕಾ ಆರಾಧ್ಯ, ಕಲಾವಿದ CN ಮುನ್ರಾಜ್, ಗಾಯಕರಾದ C ಮುಖೇಶ್ ಹಾಗೂ ಡಾಕ್ಟರ್ V ವೆಂಕಟೇಶ್ ಅವರು ತಮ್ಮ ಕಂಠಸಿರಿಯಿಂದ ಸುಮಧುರ ಗೀತೆಗಳನ್ನು ಹಾಡಿ ಅಲ್ಲಿ ನೆರೆದಿದ್ದ ಮಕ್ಕಳನ್ನು ಹಾಗೂ ಸಾರ್ವಜನಿಕರನ್ನ ಮಂತ್ರಮುಗ್ಧರನ್ನಾಗಿಸಿದರು. ಇದೇ ಸಂದರ್ಭದಲ್ಲಿ ಆಶಾಕಿರಣ ವಸತಿ ಶಾಲೆಯ ಅಂಧ ಮಕ್ಕಳಿಗೆ ಸಿಹಿ ತಿಂಡಿ ಹಂಚಿ ಹಾಗೂ ಅತ್ಯಂತ ಪ್ರೀತಿಯಿಂದ ಊಟದ ವ್ಯವಸ್ಥೆಯನ್ನು ನೆರವೇರಿಸಲಾಯಿತು. ಕೇವಲ ಹುಟ್ಟುಹಬ್ಬ ಆಚರಣೆ ಅಷ್ಟೇ ಅಲ್ಲದೆ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ಹಾಗೂ ಕಲಾ ಸೇವೆಯಲ್ಲಿ ತೊಡಗಿರುವ ಕಲಾವಿದರನ್ನ ವೇದಿಕೆಯ ಮೇಲೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಮಹತ್ತರ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಾಡಿನ ಗಣ್ಯರು ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಭಾಗವಹಿಸಿ ಯಶಸ್ವಿಗೊಳಿಸಿದರು. ಕದಂಬ ಸೈನ್ಯದ ರಾಜ್ಯಾಧ್ಯಕ್ಷರಾದ ರಮೇಶ್ ಬೇಕ್ರಿ, ಉಪಾಧ್ಯಕ್ಷರಾದ ದೇವನಹಳ್ಳಿ ಡಾಕ್ಟರ್ ದೇವರಾಜ್ ಮತ್ತು ಕಾರ್ಯದರ್ಶಿ ಸಲ್ಮಾನ್, GN ವೇಣುಗೋಪಾಲ್ ಹಾಗೂ ಬೇಲೂರು ಮಹೇಶ್, ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರು, ಚಲನಚಿತ್ರ ನಟ ಹಾಗೂ ಗಾಯಕರಾದ CN ಮುನ್ರಾಜ್, ಗೌರವ ಅಧ್ಯಕ್ಷರಾದ ಸ್ಪೋರ್ಟ್ಸ್ ಮುನ್ರಾಜು, ಉಪಾಧ್ಯಕ್ಷರಾದ ಡಾಕ್ಟರ್ V ವೆಂಕಟೇಶ್, ಖಜಾನ್ಸಿ ಹಾಗೂ ಗಾಯಕ C ಮುಖೇಶ್, ಶಿಕ್ಷಕರಾದ V ಕೃಷ್ಣ, ಗೀತಾ ಸುರೇಶ್, BSNL ಸುರೇಶ್, ಕಸಾಪ ಮಾಜಿ ಸದಸ್ಯ ಶಂಕರಪ್ಪ, ಶೋಭಾ, ಲಕ್ಷ್ಮೀದೇವಿ, ಭರತ್, ದರ್ಶಿನಿ, ರಕ್ಷಿತಾ, ಕನ್ನಡಪರ ಹಾಗೂ ರಂಗಭೂಮಿ ಕಲಾವಿದರಾದ ಕನ್ನಡ ಸಂಘಟನೆಯ ಅಶ್ವಿನಿ, ಕಿರುತೆರೆ ನಟಿ ಭಾರತಮ್ಮ, ರಂಗಭೂಮಿ ಕಲಾವಿದೆ ಹಾಗೂ ಗಾಯಕಿ ಶಶಿಕಲಾ, ಕಲಾವಿದರಾದ ಹರಿಕೆರೆ ದೊಡ್ಡಮುನಿಯಪ್ಪ, ಹರಿಕೆರೆ ಮುನ್ರಾಜ್, ದಿಬ್ಬುರಳ್ಳಿ ವೆಂಕಟೇಶಪ್ಪ ಹಾಗೂ ಪವನ್. ಈ ಅಪೂರ್ವ ಕಾರ್ಯಕ್ರಮಕ್ಕೆ ಆಶಾಕಿರಣ ಅಂಧ ಮಕ್ಕಳ ವಸತಿ ಶಾಲೆಯ ವ್ಯವಸ್ಥಾಪಕರಾದ ಗೋಪಾಲಕೃಷ್ಣ, ಶಾಂತಮ್ಮ ಹಾಗೂ ಶಾಲೆಯ ಸಿಬ್ಬಂದಿ ವರ್ಗದವರು ಸಂಪೂರ್ಣ ಸಹಕಾರ ನೀಡಿ ಅಂಧ ಮಕ್ಕಳೊಂದಿಗೆ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಮಗಳ ಹುಟ್ಟುಹಬ್ಬವನ್ನು ಇಂತಹ ಪುಣ್ಯಭೂಮಿಯಲ್ಲಿ ಆಚರಿಸಿದ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರ ಕುಟುಂಬದ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಶ್ಲಾಘನೆ ವ್ಯಕ್ತವಾಗಿದೆ. ಆಡಂಬರದ ಆಚರಣೆಗಳ ಮಧ್ಯೆ ಅಂಧ ಮಕ್ಕಳ ಮೊಗದಲ್ಲಿ ನಗು ಮೂಡಿಸಿದ BS ಕೀರ್ತನರವರ ಹುಟ್ಟುಹಬ್ಬ ನಿಜಕ್ಕೂ ಎಲ್ಲರಿಗೂ ಮಾದರಿ. ಅವರಿಗೆ ನಮ್ಮ ಚಾನೆಲ್ ಕಡೆಯಿಂದಲೂ ಸಹ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೇ ರೀತಿ ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಮತಾ ನ್ಯೂಸ್. ತಕ್ಷಣವೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಧನ್ಯವಾದಗಳು. ಕಲಾವಿದರಿಗೆ ಸನ್ಮಾನ ಮಾಡಿದ್ದೀರಾ, ಮತ್ತು ಏನು ಸಸಿಗಳನ್ನು ವಿತರಣೆ ಮಾಡಿ ಅದನ್ನು ಗಿಫ್ಟಾಗಿ ಕೊಟ್ಟಿದ್ದೀರಾ. ಆ ಮಗುವಿನ ಹುಟ್ಟಿದಬ್ಬದ ಪ್ರಯುಕ್ತ ಇವೆಲ್ಲ ಕೂಡ ಮಾಡಿದ್ದೀರಾ. ಸೊ ಏನು ಅನಿಸುತ್ತೆ ಸರ್ ಕಾರ್ಯಕ್ರಮ? ಸರ್, ಇದು ಸುಮಾರು 5 ವರ್ಷದಿಂದ ಮಾಡ್ಕೊಂಡ್ಬರ್ತೀವಿ ಕಾರ್ಯಕ್ರಮಗಳು. ಇವತ್ತು ಕಲಾವಿದರು ಬೇಕು, ರೈತರು ಬೇಕು, ಬೇಕು, ಇಲ್ಲಿ ದೇವ್ರ ಮಕ್ಕಳಿದ್ದಾರೆ, ಇಲ್ಲಿ ಮಾಡಬೇಕು ಅನ್ನೋ ತೀರ್ಮಾನ ತುಂಬ ಪ್ಲಾನ್ ಮಾಡಿದೆ. ಅದಕ್ಕೆ ಈ ಶಿಡ್ಲಘಟ್ಟ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ತುಂಬ ಕಾರ್ಯಕ್ರಮ ಚೆನ್ನಾಗಿ ಬಂದಿದೆ. ಪ್ಲಾನ್ ಇತ್ತು, ಅದು ಕೂಡ ಮಾಡಿದ್ದೀವಿ. ನಮ್ಮ ಕೈಯಲ್ಲಿ ಏನೇನು ಸಾಧ್ಯ ಇದೆಯೋ ಈ ದೇವ್ರ ಮಕ್ಕಳಿಗೆ ಒಂದು ಪುಟ್ಟ ಸೇವೆ ಸಲ್ಲಿಸಿದ್ದೀವಿ ಅಂತ.
ಇಲ್ಲೇ ಮಾಡ್ಬೇಕಂತ ಆಲೋಚನೆ ಹೇಗೆ ಬಂತು ಸರ್ ನಿಮ್ಗೆ ಆಶಾಕಿರಣ? ಎಲ್ಲರಿಗೂ ಒಂದು ದೇವಸ್ಥಾನ, ಯಾವುದೇ ದೇವರಿಗೆ ನೈವೇದ್ಯ ಮಾಡಿದ್ದು ಬೆಳಗ್ಗೆ ಮೋರಿಗೆ ಹಾಕ್ತಾರೆ. ಈ ಮಕ್ಕಳು ಹೊಟ್ಟೆ ತುಂಬ ತೃಪ್ತಿಯಾಗಿ ಊಟ ಮಾಡಿದ್ರು. ಅನೇಕರು ಕೂಡ ಪ್ರತಿಯೊಬ್ಬರು ನಮ್ಮ ಕೈಲಾದಷ್ಟು ಸೇವೆ ಸಲ್ಲಿಸಿದ್ದೀವಿ, ಖುಷಿಯಾಗಿ ಆಚರಿಸಿದ್ದೀವಿ. ನೀವೆಲ್ಲೆಲ್ಲೋ ಮಾಡ್ಕೊಂಡು ಹೋಗಿ ಬಂದು ಇಂಥ ಪುಣ್ಯಕ್ಷೇತ್ರಗಳು ಕರ್ನಾಟಕದಲ್ಲಿ ಹಲವಾರು ಅಂಥ ಕಡೆ ಮಾಡಬೇಕು ಅಂತ ನಾನು ನಮ್ಮಲ್ಲಿ ಈ ಮೂಲಕ ರಿಕ್ವೆಸ್ಟ್ ಮಾಡ್ತೀನಿ. ಸರ್, ರಾಜ್ಯದ ಮೂಲೆ ಮೂಲೆಯಿಂದ ಕೂಡ ಕಲಾವಿದರನ್ನು ಕರೆಸಿದ್ರಲ್ಲ, ಹೇಗೆ ಅದು? ಸರ್, ಕಲಾವಿದಿಲ್ಲ ನಾವು ಇರೋಕ್ಕಾಗಲ್ಲ, ಗಾಯಕರನ್ನ ನಾವು ಇರೋಕ್ಕಾಗಲ್ಲ, ಮತ್ತು ನಾವು ಪತ್ರಿಕಾ ಮಾಧ್ಯಮದಲ್ಲೂ ನಾವು ಇರೋಕ್ಕಾಗಲ್ಲ. ಎಲ್ಲರೂ ಸೇರಿದ್ರೆ ನಮ್ಮ ಭಾರತ. ಹಾಗಾಗಿ ನಮ್ಗೆ ಎಲ್ಲರೂ ಬೇಕು, ಇಂಥವ್ರು ಬೇಡ ಇಂಥವ್ರು ಬೇಕು ಅನ್ನೋಂಗಿಲ್ಲ. ಪ್ರತಿಯೊಬ್ಬರು ಸ್ಟಾರ್ಟಿಂಗ್ ಡಾಕ್ಟ್ರ್ ಎಂಡಲ್ ಮಶಾಂಗ ಗುಡಿ ಹೊಡ್ತಲ್ಲ ಅಲ್ಲೇವರೆಗೂ ಅಂತ ಮಾಡ್ತಾರೆ. ಸೊ ನಿಮ್ಮ ಹಸಿರೇ ಉಸಿರೇ ಟ್ರಸ್ಟ್ನ ಮುಖಾಂತರ ಜನಕ್ಕೆ ಏನು ಸಂದೇಶ ಇದೆ ಸರ್ ನಿಮ್ಮ ಟ್ರಸ್ಟ್ ಮುಖಾಂತರ? ಈ ವರ್ಷ ಎಷ್ಟು ಹಿಂಸೆ ಅನುಭವಿಸಿದ್ದೀವಿ, ಎಷ್ಟು ಪ್ರಾಣಗಳು ರೋಡಲ್ಲಿ ಸುತ್ತೋಗ್ಬೋದು ಜನ. ನಾವೇನಾದರೂ ಹಸನ್ನ ನಿರ್ಲಕ್ಷಿಸಿದ್ರೆ ಮುಂದೆ ತುಂಬ ಪಶ್ಚಾತ್ತಾಪ ನಾವೇನಾದ್ರು ಕೊಡ್ಬೇಕು. ಹಾಗಾಗಿ ಪ್ರತಿಯೊಂದು ನಿಮ್ಮ ಬರ್ತಡೇ ಇರ್ಬೋದು, ಯಾವುದೇ ಕಾರ್ಯಕ್ರಮ ಗಿಡ ನೆಡುವ ಆಚರಿಸಿದ್ರೆ ಮುಂದೆ ನೀವು ಉಳಿತೀವಿ, ನಾವು ಉಳಿತೀವಿ, ಪ್ರಪಂಚ ಕೂಡ ಉಳಿತೀವಿ. ಅಂದರೆ ಟ್ರಸ್ಟಿಂದ ಪರಿಸರನ ಸಂರಕ್ಷಣೆ ಮಾಡೋ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದೆ ಅಂತ? ಖಂಡಿತ ಮಾಡ್ತಾ ಇರ್ತೀವಿ. ನೀವು ಯಾವುದೇ ಜಿಲ್ಲೆ, ಯಾವುದೇ ತಾಲೂಕು, ಯಾವುದೇ ಹೋಗ್ಲಾಗಿಲ್ಲ, ನಿಮ್ಮ ಗಿಡ ಕೇಳ್ತು ಅಂದರೆ ಸಾವಿರಾರು ಗಿಡ ನಮ್ಮ ಟ್ರಸ್ಟ್ ವತಿಯಿಂದ ದಾನ ಸಹಕಾರ ಕೊಟ್ಟು ಗಿಡ ಕೊಡೋಕ್ಕೆ ನಾವು 24 hours ಸಿದ್ಧವಾಗಿದ್ದೀವಿ. ಓಕೆ, ಇವತ್ತು ನಿಮ್ಮ ಹೆಸರು ಹೇಳಿ. ಏನು ನಿಮ್ಮ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬೇಕ್ರಿ ರಮೇಶ್ ಅಂತ, ಕದಂಬ ಸೈನ್ಯ ಕನ್ನಡ ಸಂಘಟನೆ ಅಧ್ಯಕ್ಷರು. ನಮ್ಮ ಸ್ಥಳ ಮಂಡ್ಯ. ಇವತ್ತು ಬೆಟ್ಟದ ಹಲಸೂರವರು ಪ್ರಕೃತಿನ ಉಳಿಸ್ಬೇಕು ಅಂತ ಭಾಳ ಶ್ರಮ ಆಗ್ತಾ ಇದ್ದಾರೆ. ಅದು ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಗುತ್ತೆ. ಇವತ್ತಿನ ವಿದ್ಯಾವಂತರು, ಅದರಲ್ಲೂ ನಗರದಲ್ಲಿರುವಂಥ ವಿದ್ಯಾವಂತರು ಮರಗಳನ್ನು ಕಡಿದು ಹಾಳು ಮಾಡ್ತಾ ಇದ್ದಾರೆ. ಅವ್ರು ಯಾಕೆ ಅಂದರೆ ಅವ್ರ ಮನೆಗೆ ಚೆನ್ನಾಗಿರಬೇಕು, ಅವ್ರ ಬಿಲ್ಡಿಂಗ್ ಚೆನ್ನಾಗಿರಬೇಕು ಅಂತ. ನಿಜವಾಗ್ಲೂ ಈ ವಿದ್ಯಾವಂತರಿಂದ ನಮಗೆ ಭಾಳ ಅನಾನುಕೂಲ ಆಗುತ್ತೆ. ಪ್ರಕೃತಿ ನಾಶ ಮಾಡ್ತಾ ಇದ್ದಾರೆ. ಆದರೆ ಬೆಟ್ಟದ ಶ್ರೀನಿವಾಸ ಮೂರ್ತಿಯವರು ನಾನು ಭಾಳ ಗಂಭೀರವಾಗಿ ಆಲೋಚನೆ ನಾನು ನೋಡಿದ್ದೀನಿ. ಕಾರನ್ನು ಮಣ್ಣಾದರೆ ನಾವು ಒರೆಸ್ತೀವಿ, ಆದರೆ ಅವರು ಕಾರನ್ನು ಕೆಂಪು ಮಣ್ಣು ಹಾಕ್ಕೊಂಡು, ನಮ್ದು ಹೋದ್ರು ನಮಗೂ ಕೆಂಪು ಮಣ್ಣು ಹಾಕೊಂಡು ತೊಗೊಂಡು ಗಿಡ ತೊಗೊಂಡೋಗಿ ನೀರು ತೊಗೊಂಡೋಗಿ ಉಯ್ಯುವಂಥ ಮಹತ್ ಕಾರ್ಯವನ್ನು ಮಾಡಿದ್ದಾರೆ. ಇನ್ನೊಬ್ಬರು ಸಾಲು ಮರದ ತಿಮ್ಮಕ್ಕ ಆಗುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇನ್ನೊಬ್ಬರು ಸಾಲುಮರದ ಬೆಟ್ಟಲಸೂರ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರು ಈ ಕಾರ್ಯವನ್ನು ಮಾಡ್ತಾಯಿದ್ರೆ ಭಾಳ ಸಂತೋಷ ಆಗುತ್ತೆ. ಇವತ್ತು ಅವ್ರ ಸುಪುತ್ರಿ ಕೀರ್ತನ, ಆ ಮಗುವಿರುವಂಥ ಕಾಳಜಿ ಪ್ರಕೃತಿ ಬಗ್ಗೆ ಎಲ್ಲರ ಮಕ್ಕಳಿಗೂ ಎಲ್ಲ ತಂದೆ ತಾಯಿಗಳು ದಯವಿಟ್ಟು ಕಲಿಸ್ಬೇಕು ಅಂತ ನಾನು ಸಮಸ್ತ ಕನ್ನಡಿಗರಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ. ಆ ಮಗುಗೆ ಭಾಳ ಕಾಳಜಿ ಇದೆ. ನಾನು ನೋಡ್ತಾ ಇದ್ದೀನಿ, ಕಳೆದ ವರ್ಷ 3 ವರ್ಷ ಆ ಮಗುಗೆ ಒಣಗೋಗಿರುವಂಥ ಒಂದು ಗಿಡಕ್ಕೆ ನೀರು ತೊಗೊಂಡೋಗಿ ನೀರು ಹಾಕುವಂಥ ಮನಸ್ಥಿತಿ ಇದೆ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಅಕ್ಕ ತಂಗಿಯರಿಗೆ, ಅವ್ರ ತಾಯಿಯಂದರಿಗೆ, ಅವ್ರ ತಂದೆಗೆ ಅಪ್ಪ ಗಿಡಕ್ಕೆ ನೀರು ಹಾಕಲಿಲ್ಲ, ಗಿಡಕ್ಕೆ ಹಾಕೋಣ ಅನ್ನುವಂಥ ಆ ಮಾನಸಿಕ ಸಿದ್ಧತೆ ಇದೆಯಲ್ಲ, ಆ ಮಗುವಿಗೆ ಕೊಟ್ಟಿರೋ ದೈವದ ಇದೆ. ಆ ಮಗುವಿಗೆ ಕದಂಬ ಮಯೂರ ಪ್ರಶಸ್ತಿಯನ್ನು ಕನ್ನಡಿಗರ ಪುರೋಹಿತನ ಮಗಳು ಅಂಥೇಳಿ ಅವಳಿಗೆ ಕದಂಬ ಸೇನೆ ಇವತ್ತು ಕೊಟ್ಟಿದೆ. ಇವತ್ತು ಈ ದೇವರ ನಾಡು, ದೇವರ ಮಕ್ಕಳು ಇವ್ರ ಮುಂದೆ ಆ ಮಗುನ ಉದ್ದಬ್ಬ ಮಾಡ್ತಾ ಇರೋದು ಭಾಳ ಸಂತೋಷ ಆಗುತ್ತೆ. ಮಂಡ್ಯ, ಮೈಸೂರು, ಹಾಸನ, ಬೆಂಗಳೂರು ಮತ್ತು ಕೋಲಾರ, ಬೆಂಗಳೂರು ಗ್ರಾಮಾಂತರ ಎಲ್ಲ ಜಿಲ್ಲೆಯಿಂದಲೂ ನಾವು ಬಂದಿದ್ದೀವಿ. ಭಾಳ ಸಂತೋಷ ಆಗುತ್ತೆ. ನಿಜವಾಗ್ಲೂ ಶಿಡ್ಲಘಟ್ಟಕ್ಕೆ ಬಂದು ನಮ್ಗೆ ಅತ್ಯಂತ ಈ ಪುಣ್ಯಭೂಮಿ ಅಂತ ತಿಳ್ಕೊಂಡಿದ್ವಿ. ಎಲ್ಲ ಸಮಸ್ತ ಶಿಡ್ಲಘಟ್ಟ ತಾಲೂಕದ ಎಲ್ಲ ಕನ್ನಡ ಬಂಧುಗಳಿಗೆ ಕದಂಬ ಸೇನೆ ನಾವು ಹೃದಯಪೂರ್ವಕವಾಗಿ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀವಿ. ಈ ಕಡೆ ನೋಡ್ಕೊಂಡು ಹೇಳಿ ಸರ್.